ಹಾಯ್ ಸ್ನೇಹಿತರೆ, ತಮಗೆಲ್ಲ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ. ಖುಷಿ ಆಗ್ತಾ ಇದೆ ಸ್ನೇಹಿತರೆ, ಯಾಕೆಂದ್ರೆ 2025ರ ಕರ್ನಾಟಕ ಟಿಇಟಿ ಪರೀಕ್ಷೆ ಪೇಪರ್ 2 ನಲ್ಲಿ ನಾವು ನೋಡ್ತಾ ಇದ್ದೇವೆ. ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ಮೋಸ್ಟ್ ಔಟ್ ಆಫ್ 30 ಅಂಕಗಳು. ಸೊ 100% ಫಲಿತಾಂಶವನ್ನ ಪಟ್ಟಿರ್ತಕ್ಕಂಥ ಹೆಮ್ಮೆಯೊಂದಿಗೆ ನಾವು ನಿಮ್ ಜೊತೆ ಬರ್ತಾ ಇದ್ದೇವೆ. ಯಾಕಂದ್ರೆ 2021, 22, 23, 24, 25 ಸತತ 4-5 ವರ್ಷಗಳಿಂದ ಟಿಇಟಿಗೆ ಆಲ್ಮೋಸ್ಟ್ ಜಿಪಿಎಸ್ಆರ್ಗೆ ಬರಬಹುದಾದಂತಹ ಎಲ್ಲಾ ಪ್ರಶ್ನೆಗಳನ್ನ ಪ್ರೊಡಿಕ್ಷನ್ ಮಾಡಿದ್ದೇವೆ. ಅವೇ ಪ್ರಶ್ನೆಗಳೇನಾಗಿದಾವಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದು ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಈಗಾಗಲೇ ಸೂಪರ್ ಟಿಇಟಿ ಪುಸ್ತಕ, ಸೂಪರ್ 6 ಪುಸ್ತಕ ಯಾರು ತೆಗೆದುಕೊಂಡಿದಲ್ಲ ಅವರೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಬಿಕಾಸ್ ಎಲ್ಲ ಅದರಲ್ಲಿನೂ ಬಂದಿದ್ದಾರೆ. ನಮ್ಮ ಕ್ಲಾಸ್ ಆಗಿರ್ಬೋದು, ಜೊತೆಗೆ ಬುಕ್ಸ್ಗಳು, ಅದನ್ನ ಬಿಟ್ಟು ಮತ್ತೆ ಯಾವುದೂ ಬಂದಿಲ್ಲ. ಅದನ್ನ ನಿಮ್ಗೆ ಸದ್ಯದಲ್ಲಿ ಪ್ರೂಫ್ ಸಹಿತ ಕೊಡ್ತಾ ಇದ್ದಾವೆ. ಬನ್ನಿ ಒಂದೊಂದಾಗಿ ಚರ್ಚೆ ಮಾಡ್ಕೊತ ಹೋಗೋಣ ಸ್ನೇಹಿತರೆ. ಸೊ ವಿತ್ ಎಕ್ಸ್ಪ್ಲನೇಷನ್ ಇದೆ, ನೆನ್ಪಿಟ್ಕೋರಿ. ಎಕ್ಸ್ಪ್ಲನೇಷನ್ ಜೊತೆಗೆ ನಿಮ್ಗೆ ಆನ್ಸರ್ಗಳನ್ನ ಕೊಡುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ. ಬಣ್ಣದ ಒಂದು ಸಂಖ್ಯೆಯ 35% ಎದುರಿ ಒಂದು ಸಂಖ್ಯೆಯ 35% ರೈಟ್. ಒಂದು ಸಂಖ್ಯೆಯ 35% ಅಂತಂದಿದೆ, ತಾವು ಗಮನಿಸ್ತಾ ಇದ್ದಾರ? Yes. ಒಂದು ಸಂಖ್ಯೆಯ 35% ಬೆಲೆಯು 28. 35% ಅಂದ್ರೆ ಎಷ್ಟು ಅಂದ್ರೆ 28. ಅಂದ್ರೆ ಆ ಸಂಖ್ಯೆ ಯಾವುದು ನೋಡ್ರಿ. ಒಂದು ಸಂಖ್ಯೆಯ 35% ಅಂದ್ರೆ 35ಕ್ಕೆ 28 ಆಲ್ರೆಡಿ ಬಿಡಿಸಿದೀವಿ ಲೆಕ್ಕಗಳನ್ನ, ಹೌದಾ? 35 ಅಂದ್ರೆ ಎಷ್ಟು ಹೇಳ್ರಿ? 28 ಅಂತ ಕೊಟ್ಟಿದ್ದಾರೆ. 35 ಅಂದ್ರೆ ಇದ್ರ ಅರ್ಥ ಏನಿದ್ರೆ 28 ಬರ್ತಾ ಇದೆ. 35% ಯಾವ್ದೋ ಒಂದು ಸಂಖ್ಯೆ ನಮ್ಗೆ ಗೊತ್ತಿಲ್ಲ. ಯಾವುದೋ ಒಂದು ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಆ ಸಂಖ್ಯೆಯ 35% ಅಂದ್ರೆ ಎಷ್ಟು ಬರುತ್ತೆ? 28. ಅಂದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆ ಸಂಖ್ಯೆ ಯಾವುದು? 35ಕ್ಕೆ 28 ಆದ್ರ ಸೊ 100ಕ್ಕ ಎಷ್ಟು ತಂದು ನಾವು ಏನ್ ಮಾಡ್ಬೋದು ಕೇಳ್ಬೋದಲ್ಲ. ಸಿಂಪಲ್ ಆಗಿದೆ ನೋಡ್ರಿ. 100ಕ್ಕ ಎಷ್ಟು ತಂದು ಕೇಳ್ಬೋದು. ಯಾಕೋ ಬ್ಲರ್ ಆಗ್ತಾ ಇದೆ, ವೆಯ್ಟ್ ಮಾಡೋಣ. ಆಗಿದೆ. ಸೊ 100 into 28 divided by 100 to 28, so divided by 35. ಸೊ 4 ಅಥವಾ 7 4 28, 7 ಐತೆ. ಸೊ 5 ಅಂದ್ರೆ 5 ಅಂದ್ರೆ 20. ಸೊ 20 into 4. ಸೊ ಆನ್ಸರ್ ಏನ್ ಬರ್ತಾ ಇದೆ? ಸೊ ದಟ್ ಇಸ್ 80. ಸರಿಯಾದ ಉತ್ತರ ಯಾವುದು ಅಂದ್ರೆ 80. ಆಲ್ರೆಡಿ ಇದು ನಮ್ಮ ಪ್ರಶ್ನೆ ಪತ್ರಿಕೆಗೆ ಬಂದಿರತಕ್ಕಂಥದ್ದು, ನಮ್ಮ ಕ್ಲಾಸ್ನಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್, ರೈಟ್. ಓಕೆ, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸರಿಯಾದ ಹೇಳಿಕೆ ನೋಡಿ. ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿದಿರಿ, ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದೀನಿ, ಇದೇ ಪ್ರಶ್ನೆ ಬಂದ್ಬಿಟ್ಟಿದೆ. ದಟ್ ಇಸ್ ಖುಷಿ ವಿಚಾರ. ಯಾವ ರೀತಿ ಆನ್ಸರ್ ತಪ್ಪಾಗ್ತಾವ ಅಂತ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೆ. ಅವಾಗ ಇದೇ ಉದಾಹರಣೆ ತೆಗೆದುಕೊಟ್ಟಿದ್ದೆ, ಅವೇ ಬಂದಿದ್ದಾವೆ, ರೈಟ್. ನೋಡ್ರಲ್ಲ ಇಲ್ಲಿ ಶೂನ್ಯ ಬಹುಪದಕ್ಕೆ ಯಾವಾಗಲೂ ಒಂದೇ ತಪ್ಪರಿ. ಯಾಕಂದ್ರೆ ಶೂನ್ಯ ಬಹುಪದೀಯ ಯಾವಾಗಲೂ ಏನಾಗಿರ್ತೈತಿ? ಇನ್ಫಿನಿಟಿನ ಹೊಂದಿರ್ತೈತಿ. ನಾನು ನಿನ್ನೆ ಹೇಳಿದ್ದೆ ಅದು, ಹೌದಲ್ರಿ? ಸೊ ನೋಡಿ, ಕೆಲವೊಂದು ಉತ್ತರಗಳು ನಿಮ್ಗೆ ಅಲ್ಲಿ ತಪ್ಪು ಹಾಕ್ಲಿಕ್ಕೂ ಸಹಿತ ಅವಕಾಶ ಕೊಡ್ತಾ ಇದೆ. ಯಾವ್ದು ತಪ್ಪಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ನಾವು ಹೇಳಿದ ಪ್ರಶ್ನೆಗಳು ಬಂದಿದ್ದಾವೆ ಇಲ್ಲಿ, ರೈಟ್. ಒಂದು ಘನ ಬಹುಪದೋಕ್ತಿ ಬಗ್ಗೆ ಇದೆ. ಘನ ಬಹುಪದಿ ಲೆಕ್ಕ ಬಿಡಿಸಿದ್ದು ಅದಕ್ಕೆ 2 ಹಂಗಿಲ್ಲ ರೀ, 3 ಇರ್ತಾ ಇದೆ. ದಟ್ ಇಸ್ ಆಲ್ಸೋ ರಾಂಗ್ ಆಗ್ತಾ ಇದೆ. ಎರಡು ಇದು ಸ್ಥಿರ ಬಹುಪದೋಕ್ತಿ ಅಂದ್ರೆ ಶೂನ್ಯ ಇರ್ತೈತಿ. ಬಹುಪದೋಕ್ತಿ 0, ಡಿಗ್ರಿ 0 ಐತಂದ್ರೆ ಸ್ಥಿರ ಬಹುಪದೋಕ್ತಿ ಅಂತ ಹೇಳಿದೆ, ಇದು ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅದಕ್ಕೆ ಅಂದ್ರೆ x+3 ಏನಂದ್ರೆ ಬಹುಪದೋಕ್ತಿ. ಯಾಕಂದ್ರೆ ಡಿಗ್ರಿ ಎಷ್ಟಿದೆ? 1 ಇದೆ, ರೈಟ್. ಸೊ ದಟ್ ಈಸ್ ಆನ್ಸರ್ ನೋಡಿ. ದಟ್ ಈಸ್ ಆನ್ಸರ್ ನೋಡಿ. ಎರಡನೇ ಹಾಕೋದು ಬೇಡ ರೀ, ಎಲ್ಲ 30 ಬಂದಿದ್ದಾವೆ. ಬೇಕಾದ್ರೆ ಪ್ರೂಫ್ ಸಹಿತ ನಾನು ಕೊಡ್ತಾ ಇದ್ದೇನೆ, ನೆನ್ಪಿಟ್ಕೋರಿ. ಓಕೆ, ಇಲ್ಲಿ ಚಿತ್ರ ಆಯ್ತು ಸ್ನೇಹಿತರೆ. ಚಿತ್ರದಲ್ಲಿ ಎಬಿ ಮತ್ತು ಸಿಡಿ ರೇಖೆಗಳು ಓ ಬಿಂದುವಿನಲ್ಲಿ, ಓಕೆ ವೇಟ್ ಮಾಡೋಣ. ಚಿತ್ರ ತಗೋಬೇಕು, ಚಿತ್ರ ತೆಗಿಲಿಲ್ಲ, ಓಕೆ ಕ್ಷಮಿಸ್ಬೇಕು. ಚಿತ್ರವನ್ನ ತೆಗಿನ ಸ್ನೇಹಿತರೆ. ಚಿತ್ರ ಏನಿದೆ ನೋಡೋಣ ಬನ್ನಿ. ಸೊ ಚಿತ್ರ ಏನಿದೆ ಅಂದ್ರೆ ಮಜಾ ಇದೆ ರೀ. ಇದ್ರ ಲೆಕ್ಕ ಬಿಡಿಸಿದ್ರು ಲೆಕ್ಕಗಳನ್ನು ಬಂದ್ರೆ ಬಹಳ ಖುಷಿ ಆಗ್ತದ ಅಂದ್ರೆ ಹಿಂಗಿದೆ, ಹಿಂಗಿದೆ, ರೈಟ್. ಸೊ ಎ ಇದೆ, ಓ ಇದೆ, ಸಿ ಇದೆ, ಬಿ ಇದೆ, ಇ ಇದೆ, ಟಿ ಇದೆ. ಯಾರು ಬಿಡಿಸಂಗಿಲ್ಲ ಕ್ವಶನ್ಸ್, ನಾವು ಬಿಡಿಸ್ತಾ ಇದ್ದಾರೆ. ಬಿಕಾಸ್ ನಿಮ್ಗೆ ಗೊತ್ತಿದೆ, ನಾವು ಯಾವತ್ತು ನಿಮಗೆ ಕೊಡುವಂಥದ್ದು ಯಾವತ್ತು ಪ್ರೂಫ್ ಆಗಿರ್ತಾ ಇದೆ ಹೊರತು ಯಾವುದೇ ಸುಳ್ಳು ಇರೋದಿಲ್ಲ, ರೈಟ್. ಸೊ ಸ್ನೇಹಿತರೆ, ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿಗಳು ಓ ಬಿಂದುವಿನಲ್ಲಿ ಸೇರಿದಾಗ ನೋ ಪ್ರಾಬ್ಲಮ್. ಓಇ ಛೇದಿಸುತ್ತವೆ ಅಂತಿದೆ. ಸೊ ಪ್ರಶ್ನೆ ನೋಡೋಣ. ಓಇಒ ಡಿ ಒ ಬಿ ಅನ್ನ ಡಿ ಒ ಬಿ ನೋಡಿ. ಡಿ ಒ ಬಿಯ ಕೋನಾರ್ತಕ. ಓಇ ಅನ್ನೋದೊಂದು ಏನೈತಿ? ಕೋನಾರ್ತಕ. ಅಂದ್ರೆ ಇದು ಎಷ್ಟದಲ್ಲ
25 ಇದೆ ಅದು ನಂಗೆ ಪೂರ್ಣಾಂಕದಲ್ಲಿ ಕೊಟ್ಟಿದ್ದಾರೆ. ಎ ಓ ಡಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಎ ಓ ಡಿ ದಟ್ ಈಸ್ 80 ಕೊಟ್ಟಿದ್ದಾರೆ. ಡಿ ಓ ಇ ಡಿ ಓ ಇ ಯ ಅಳತೆ ಡಿ ಓ ಇ ಇದರದ ಅಳತೆ ಎಷ್ಟಂತ ಕೇಳಿದರೆ ಡಿ ಓ ಇ ಯ ಅಳತೆ. ಸೊ ದಟ್ ಈಸ್ ಇದರದ ಅಳತೆ ಎಷ್ಟಂತ ಕೊಟ್ಟಿದ್ದಾರೆ. ಸಿಂಪಲ್ ಅದಲ್ಲರಿ, ಎಷ್ಟು ಈಜಿ ಅದಲ್ರಿ. ಯಾಕೆ ಸಿಂಪಲ್ ಹೇಳ್ರಿ, ನೋಡ್ಲ ಇದೊಂದು ಏನ್ ಹೇಳಿ ನಾನು ಹೇಳಿದೆ, ಇದೊಂದು ಸರಳ ರೇಖೆ. ಹಾ, ಈ ಸರಳ ರೇಖೆಯಲ್ಲಿ ಉಂಟಾಗುವ ಕೋನಗಳು ಏನಾಗಿರ್ತಾವ, 180. ಕೋನಾಂತಕವಾಗಿದೆ ಅಂದ್ರೆ ಏನಂದ್ರೆ ಈ ಕೋನ ಸಮ. ಹಂಗಾರೆ ಇದು ಎಕ್ಸ್ ಇದ್ದವ್ರು ಇದು ಎಕ್ಸ 80. ಎಕ್ಸ್ ಅಂದ್ರೆ ಎಷ್ಟೈತ್ರಿ, 2x. ದಟ್ ಈಸ್ ಈಕ್ವಲ್ ಟು 180 ಆಗಿರ್ತದೆ. ಸರಳ ಯುಗ್ಮಗಳಾಗಿರ್ತಾವೆ. ಹಾಗಾದ್ರೆ 2x ದಾಗ 80 ಆ ಕಡೆ ಹೋದ್ರೆ ಕಳೀರಿ, 180ರಲ್ಲಿ 80 ಕಳೆದು ಅಂದ್ರೆ 100 ಉಳಿತು. ನಮಗೆ ಬೇಕಾಗಿದ್ದು ಎಕ್ಸ್, 2 ಕಡೆ ಬಂದ್ರೆ ಡಿವೈಡ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಕಡ್ತಾ ಹೊಡೆದ್ರೆ ಎಷ್ಟು ಬಂತು, 50 ಡಿಗ್ರಿ. ಸೊ ರೈಟ್ ಆನ್ಸರ್ ಯಾವ್ದು ಹೇಳ್ರಿ, ದಟ್ ಇಸ್ 50. ಸಿಂಪಲ್ ಆಗಿದೆ, ಆರಾಮಾಗಿ ಲೆಕ್ಕಗಳನ್ನ ಬರೀಬಹುದು. ಖುಷಿ ಆಗ್ತಾ ಇದೆ ಸ್ನೇಹಿತರೆ, ಎಲ್ಲಾ ಕ್ವಶನ್ಸ್ಗಳು ಬಂದಿರೋದು. ಹೌದಾ. ಸೊ ಬನ್ನಿ ಮುಂದಿನ ಪ್ರಶ್ನೆ. ಒಂದು ಬಹುಭುಜಾಕೃತಿಯ ಹೊರಗಿನ ಕೋನಗಳು, ಇದು ಬಹುಭುಜಾಕೃತಿಯ ಹೊರಗಿನ ಬಹುಭುಜಾಕೃತಿ ಅದು ಚತುರ್ಭುಜದ ನೋಡಿ. ಪ್ರಶ್ನೆ ತಗ್ಗಿದೆ ನೋಡಿ, ನೋಡಿ ಖುಷಿ ಆಗ ನಂಗೆ ಆಗ್ತದೆ. ಹೌದಾ. ಬಹುಭುಜಾಕೃತಿ ಎಲ್ಲರಿಗೂ ಒಂದು ಚತುರ್ಭುಜದ ಕೋನಗಳು, ಒಂದು ಚತುರ್ಭುಜದ ಕೋನ. ಇದು ಡೈರೆಕ್ಟ್ ಪ್ರಶ್ನೆಗಳು ಬಂದಿವೆ. ಹೌದಾ. ಚತುರ್ಭುಜದ ಕೋನಗಳು 98. ಉಳಿದ ನಾಲ್ಕನೇ ಕೋನವನ್ನ ಕಂಡಿದೆ. ನಾಲ್ಕನೇ ಕೋನ ನಮ್ಗೆ ಆಲ್ರೆಡಿ ಗೊತ್ತಿದೆ. 98, 62, 84, 4 ಕೋನ ಕೂಡಿಸ್ಬೇಕಾಗಿದ್ರಿ 360 ಚತುರ್ಭುಜ. ಹೌದಾ. ಎಸ್. ಸಿಂಪಲ್. 98 2 100, 160, 160, 244, right? Plus x, that is 360. x is equal to 360 ಒಳಗ ಏನ್ ಮಾಡೋಣ, 244 ಅನ್ನ ಕಳೆಯೋಣ. ಸೊ ನೋಡಿ, 10 4 ಕಳೆದ್ರೆ 6, 6 5 ಕಳೆದ್ರೆ 1, 3 2 ಕಳೆದ್ರೆ 116. 116 ಅನ್ನೋದೊಂದು ಏನು ಹೇಳು, ಎಸ್ ದಟ್ ಈಸ್ ಶಾಲಕೋನ. ಶಾಲಕೋನ ಅಥವಾ ಅಧಿಕ ಕೋನ. ಅಧಿಕ ಕೋನ ಮಾಡ್ಬೋದು. ಸರಳಾಧಿಕ ಅಂದ್ರೆ ಅಧಿಕ ಕೋನ, ದಟ್ ಈಸ್ ಅಧಿಕ ಕೋನ ಆಗಿರ್ತಾ ಇದೆ. ಕ್ಲಿಯರ್. ಸೊ ಈಸಿಯಾಗಿ ನಾವೇ ಆರಾಮಾಗಿ ನಾವೇನ್ ಮಾಡ್ಬೋದು, ಲೆಕ್ಕಗಳೆಲ್ಲ ಬರೀಬೋದು ಅಂತ ಹೇಳ. ಸೊ ಬನ್ನಿ ಮುಂದಿನ ಪ್ರಶ್ನೆ ಬರೀ ಫಸ್ಟ್ ಇದೆ, ಬನ್ನಿ ನೋಡೋಣ. -4 ಹೊರಗೆ ಇಟ್ಟರೆಷ್ಟು, 1+3 ಇಂಟು ಡೈರೆಕ್ಟ್ ಆಗಿ ಬಂದಿರ್ತಕ್ಕಂಥ ಪ್ರಶ್ನೆ m+1 ದಟ್ ಈಸ್ ಈಕ್ವಲ್ ಟು -4 ಹೊರಗೆ ಇಟ್ಟರೆಷ್ಟು 6. ಆಲ್ರೆಡಿ ನಿಮ್ಗೆ ಹೇಳಿದೀನಿ ಎಷ್ಟು ಸಲ. ಹೌದಲ್ರಿ. ನೋಡ್ರಿ, ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಏನ್ ಸಮಸ್ಯೆ ಇಲ್ಲ, ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಎಂ ನ ಬೆಲೆ ಎಷ್ಟು ಕೇಳಿದಾರೆ ನಾವು. ಹೌದಾ. ಸೊ ವೆರೈಟಿ ಆಗಿದೆ, ಆರಾಮಾಗಿ ನಾವೇ ಬರೀಬಹುದು. ನೋಡ್ರಿ, ಏನ ಘಾತ ಎಂ, ಏನ ಘಾತ ಎನ್ ಇದ್ದಾಗ ಎರಡು ಕೂಡ್ತಾ ಇದಾವೆ. ಸೊ ವಿ ಕ್ಯಾನ್ ಟೇಕ್ ಕೇರ್, ಹಿಂಗ್ ಬರೀಬಹುದು. ಆಲ್ರೆಡಿ ಮೊನ್ನೆ ಹೇಳಿದಿರಿ ಸೂತ್ರಗಳ ಲೆಕ್ಕದಲ್ಲಿ. ಹೌದಲ್ರಿ. m+1 ದಟ್ ಈಸ್ ಈಕ್ವಲ್ ಟು ಏನ್ ಹೇಳ್ರಿ, -4/6. ಓಕೆ. ಆಧಾರ್ ಸಂಖ್ಯೆ ಸೇಮ್ ಇದ್ರೆ ನಾವು ಎಂ ಏನ್ ಇದ್ರಿ 2m ಪ್ಲಸ್ ಏನಿದ್ರಿ 3 + 1 4, ದಟ್ ಈಸ್ ಈಕ್ವಲ್ ಟು 6. 4 ಆ ಕಡೆ ಜಿಗಿತಂದ್ರೆ ರೀ ಮೈನಸ್ ಆಗ್ತಾ ಇದೆ. 6 ನ 4 ಕಳೆದ್ರೆ 2. ನಮಗೆ ಎಮ್ ಬೇಕಾಗಿದೆ, 2 ಕಡೆ ಬಂದ್ರೆ ಡಿವೈಡ್ ಆಗ್ತಾ ಇದೆ. ಸೊ ಆನ್ಸರ್ m is equal to what, it is 1. ಸೊ ಸರಿಯಾದ ಉತ್ತರ ಯಾವ್ದಂದ್ರೆ 1 ಆಗಿರ್ತಾ ಇದೆ ಸ್ನೇಹಿತರೆ. ಕ್ಲಿಯರ್ ಆಗಿ ಆರಾಮಾಗಿ ಆನ್ಸರ್ ಬರೀಬಹುದು. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವೃತ್ತದ ವಿಸ್ತೀರ್ಣ 49 ಪೈ ಕೊಟ್ಟಿದ್ದಾರೆ. 49 ಪೈ ಕೊಟ್ಟಿದ್ದಾರೆ. ಹಾಗಾದ್ರೆ ಅದರ ಚತುರ್ಥಕದ ವಿಸ್ತೀರ್ಣ ಕೇಳಿದ್ದಾರೆ. ನಮ್ಗೊಂದು ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ. ವೃತ್ತದ ವಿಸ್ತೀರ್ಣ ದಟ್ ಈಸ್ ಏನಂದ್ರೆ a is equal to pi r square. pi r square, ರೈಟ್. ಎಷ್ಟು ಕೊಟ್ಟಿದ್ದಾರೆ, pi r square ಎಷ್ಟು ನೋಡಿ, 49 ಪೈ ಚದರಮಾನಗಳು. ಚತುರ್ಥಕ, ಚತುರ್ಥಕ ಅಂದ್ರೆ ಏನಂದ್ರೆ ವೃತ್ತದ ಒಂದು ಭಾಗ ರೀ. ಇದೊಂದು ಏನಿದೆ ಅಂದ್ರೆ ವೃತ್ತ ಇದೆ. ಸೊ ವೃತ್ತದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, 4 ಭಾಗಗಳನ್ನ ಮಾಡ್ತಾ ಇದ್ದೇವೆ. ಎಷ್ಟು ಭಾಗ, 4 ಭಾಗಗಳನ್ನ ಮಾಡ್ತಾ ಇದ್ದೇವೆ. ಸೊ ಒಂದು ಭಾಗದ ಕೇಳಿದರೆ, ಒಂದು ಭಾಗದ ಕೇಳಿದರೆ ಅಂದ್ರೆ ಈಗ ಡಿಗ್ರಿ 90 ಡಿಗ್ರಿ ಇರ್ತಾ ಇದೆ, 1/4 ತನಕ ಇರ್ತಾ ಇದೆ. ಅಂದ್ರೆ ಅದರ ಚತುರ್ಥಕದ ವಿಸ್ತೀರ್ಣ 1/4 ರೀ. ವೃತ್ತದ 4ದಾಗ ಒಂದು ಭಾಗ ಅಂದರೆ ಸಿಂಪಲ್. ಹಾಗಾದ್ರೆ ಚತುರ್ಥಕದ ವಿಸ್ತೀರ್ಣ ಸಿಂಪಲ್ 49 ಡಿವೈಡ್ ಬೈ 5. ಸಿಂಪಲ್ ಆಗಿರ್ತಕ್ಕಂಥ ನೆನಪಿಟ್ಕೊಳ್ಳಿ, 49/4 ಪೈ ಚದರಮಾನಗಳಾಗಿರ್ತಾ ಇದ್ದಾವೆ. ಸರಿಯಾದ ಉತ್ತರ ಸಿಂಪಲ್. ಯಾಕಂದ್ರೆ ಚತುರ್ಥಕ ಅಂದ್ರೆ ಏನಂದ್ರೆ 4ರಾಗ ಒಂದು ಭಾಗ, 4ನೇ ಒಂದು ಭಾಗ. ಸೊ ದಟ್ ಈಸ್ ಆನ್ಸರ್ ಆಗಿರ್ತಾ ಇದೆ. ಹೌದಾ. ಬನ್ನಿ ನೋಡಿ, ಡೈರೆಕ್ಟ್ ಆಗಿ ಬಂದಿರ್ತಕ್ಕಂಥ ಪ್ರಶ್ನೆ. 1 + 4 +
4 ಪ್ಲಸ್ ಪಿ ಪ್ಲಸ್ 16 ಇವುಗಳ ಸರಾಸರಿ ಎಷ್ಟಿದೆ 9. 1 2 3 4 5 5 4 ರೈಟ್ 1 4 5 5 10 15 15 ಪ್ಲಸ್ ಪಿ ದಟ್ ಈಸ್ ಈಕ್ವಲ್ ಟು 5 ಮತ್ತೆ 45 ಪಿ ಇಸ್ ಈಕ್ವಲ್ ಟು 45 ಮೈನಸ್ 31 ದಟ್ ಈಸ್ 6 ಪಿ ನ ಬೆಲೆ ಏನೇ ತಪ್ಪಿತೆ ನೋಡ್ರಿ 1 4 10 16 1 2 3 4 5 ಸರಾಸರಿ 9 ಆದರೆ ಪಿ ನ ಬೆಲೆ ಅಂತಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ 1 4 5 5 10 15 16 31 ಪ್ಲಸ್ ಪಿ 5 ಬದಲೇ 45 ಅದರ ಸೊ 45 ನಾನು ಕಳೆಯಾಗ್ತದೆ ಎಸ್ 5 1 ಕಳೆದ 4 ಎಸ್ 16 ಪ್ಲಸ್ ಯಾವುದು ತಿಳಿಸ್ತಿದ್ರೆ that is the right answer right so ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಬರೀ -28 ಡಿವೈಡ್ ಬೈ 27 ಇದೆ ಅದ್ರಾಗ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಉದಾಹರಣೆ 3 ಎರಡನೇ ಎಷ್ಟಿರಲಿ 6 ಎರಡು ಸಂಖ್ಯೆಗಳ ಗುಣಲಬ್ಧ 6 ಅದ್ರಾಗ ಒಂದು 3 ಆದ್ರೆ ಇದಕ್ಕೆ ಎಷ್ಟು ಇದಕ್ಕೆ ಮತ್ತೆ ಡಿವೈಡ್ ಆಗ್ತೈತಿ ಹಾಗಾದ್ರೆ ಇದಕ್ಕೆ ನಾವೇನ್ ಮಾಡೋಣ ಈಗ ಡಿವೈಡ್ -4.9 ಸಂಖ್ಯೆ ಸಿಗ್ತಾ ಇದೆ -28 ಡಿವೈಡ್ ಬೈ 27 ವ್ಯುತ್ಕ್ರಮ ಮಾಡ್ರಿ ಉಲ್ಟಾ ಬರ್ರಿ -9 ಬೈ ಏನಾಗ್ತದೆ 4 ಆಗ್ತಾ ಇದೆ 9 ಒಂದ್ಲೆ 9 ಮೂರ್ಲೆ 4 ಒಂದ್ಲೆ 4 ಎಂಟ್ಲೆ 4 28 ಮೈನಸ್ ಇಂಟು ಮೈನಸ್ ಪ್ಲಸ್ ಡಿವೈಡ್ ಬೈ 7/3 ಸೊ ಸರಿಯಾದ ಉತ್ತರ ಯಾವುದು ಹೇಳ್ರಿ 7/3 ಇಸ್ ರೈಟ್ ಆನ್ಸರ್ ಆಗಿರ್ತಾ ಇದೆ ನೆನ್ಪಿಟ್ಕೊಳ್ಳಿ ಈಸಿಯಾಗಿರ್ಬೇಕಂತ ಪ್ರಶ್ನೆ ಬನ್ನಿ ಪಾದದ ವಿಸ್ತೀರ್ಣ ಒಂದು ಶಬ್ದ ಡೈರೆಕ್ಟ್ ಪ್ರಶ್ನೆ ಬಂದ ಖುಷಿ ಆಗ್ತದೆ ಸೊ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ ಇದ್ರ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 49 5 ಸೆಂಟಿಮೀಟರ್ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಹೈಟ್ 12 ಕೊಟ್ಟಿದ್ದಾರೆ మరి ಶಂಕುವಿನ ಘನಫಲ ಎಷ್ಟು ಕೇಳಿದ್ದಾರೆ ಘನಫಲ ಸೂತ್ರ ಆಲ್ರೆಡಿ ಗೊತ್ತಿದೆ ಘನಫಲ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್ ಹೌದಾ ನೋಡಿ ಆ ಸೂತ್ರ ಅದಕ್ಕೆ ಬೈಪಟ್ ಮಾಡೋದು ಇದೆ ಪೈ ಆರ್ ಸ್ಕ್ವೇರ್ ಅಂದ್ರೆ ಎಷ್ಟಿದೆ 49 ಪೈ ಬಂತು ಇಂಟು ಎಚ್ ಎಷ್ಟಿದೆ 12 3 4 ಸೊ 4 9 36 3 ಇತ್ತು 4 4 16 5 9 ಸೆಂಟಿಮೀಟರ್ ಸ್ಕ್ವೇರ್ ಕ್ಯೂಬ್ ಬರಬೇಕು ಯಾಕಂದ್ರೆ ಘನಫಲ ಇರೋದ್ರಿಂದ ಕ್ಯೂಬ್ ಬರ್ತಾ ಇದೆ ಹೌದಲ್ರಿ 196 ಸೆಂಟಿಮೀಟರ್ ಕ್ಯೂಬ್ ದಟ್ ಇಸ್ ರೈಟ್ ಆನ್ಸರ್ ನೋಡಿ ಅದಕ್ಕೆ ಸೂತ್ರ ಹೇಳಿದ್ದೀನಿ ನಿಮ್ಗೆ ಸೂತ್ರ ಮಾಡ್ರಿ ಇಂಥ ಲೆಕ್ಕನೂ ಬಿಡಿಸ್ಕೊಟ್ಟಿದ್ದೆ ನಾನು ಪೈ ಆರ್ ಸ್ಕ್ವೇರ್ ಅಂತ ಹೌದಲ್ರಿ ಯಾರ ಕ್ಲಾಸ್ ಕರೆಕ್ಟ್ ಆಗಿ ಹೇಳಿದಿರಿ ಯಾರೆಲ್ಲ ಚಂದ ಅಭ್ಯಾಸ ಮಾಡಿದಿರಿ ಸ್ಟಡಿ ಯಾರು ಚೆನ್ನಾಗಿ ಮಾಡಿದಿರಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ಪರ್ಫೆಕ್ಟ್ ಮಾರ್ಕ್ಸ್ ಹೌದಾ ಸೊ 1 ಅನುಪಾತ 2 ಅನುಪಾತ 3 ಅನುಪಾತದಲ್ಲಿರೋ 3 ಸಂಖ್ಯೆಗಳ ವರ್ಗಗಳ ಮೊತ್ತವು 26ಕ್ಕೆ ಸಮನಾದರೆ ಆ 3 ಸಂಖ್ಯೆಗಳು ಅನುಪಾತದ 3 ಸಂಖ್ಯೆಗಳ ವರ್ಗಗಳ ಮೊತ್ತ ವರ್ಗಗಳ ಮೊತ್ತ ಇದು ವರ್ಗ ಸಂಖ್ಯೆ ಇದೆಂತ ವರ್ಗ ಸಂಖ್ಯೆ ಎಲ್ಲ ಬಿಟ್ಟುಬಿಡ್ರಿ ನೋಡ್ರಿ 32 ವರ್ಗ ಸಂಖ್ಯೆ ಎಲ್ಲ ಬಿಟ್ಟುಬಿಡ್ರಿ ಇದು 128 ವರ್ಗ ಸಂಖ್ಯೆ ಅಲ್ಲ ನೋಡ್ರಿ ಅವ್ರೇನು ಅನುಪಾತದ ಸಂಖ್ಯೆಗಳ ವರ್ಗಗಳ ಮೊತ್ತವು ವರ್ಗಗಳು 3 ಅಲ್ಲ ಹಂಗೆ ಡೈರೆಕ್ಟ್ ಉತ್ತರ ನೋಡ್ರಿ ಎಷ್ಟು ಈಜಿ ಸಿಗ್ತಾ ಇದೆ ನೋಡ್ರಿ 64 ಪ್ಲಸ್ 2 56 ಪ್ಲಸ್ 5 ಇವೆಲ್ಲ ಕೂಡಿಸಿದ ಉತ್ತರ ಎಷ್ಟು ಬಂದೈತಿ 890 ಯಾಕ 8 ವರ್ಗ 8 ಸ್ಕ್ವೇರ್ 64 ಇದು 16 ಸ್ಕ್ವೇರ್ ಇದು 24 ಸ್ಕ್ವೇರ್ 8 ಒಂದ್ಲೆ 8 ಎರಡ್ಲೆ 8 ಇಸ್ ರೈಟ್ ಆನ್ಸರ್ ನೋಡಿ ಲೆಕ್ಕ ಬರ್ಸಕ್ ಹಚ್ಚಂಗಿಲ್ಲ ಡೈರೆಕ್ಟ್ ಆಗಿ ಲೆಕ್ಕಗಳನ್ನ ಬರೀಬಹುದು ನಾವು ಬಿಡಿಸ್ಬೋದು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಹೌದಲ್ರಿ ಮಜಾ ಇದ್ದಾವೆ ನೆನಪಿರ್ಲಿ ಬನ್ನಿ ನೆಕ್ಸ್ಟ್ ಬಿಂದು ನೋಡಿ ಡೈರೆಕ್ಟ್ ಆಗಿ ಪ್ರಶ್ನೆ ಬಂದು ನೋಡ್ರಿ ಬಿಂದು ದೂರ ಬೇಕಾದಾಗ ಮೂಲ ಬಿಂದು ಸೂತ್ರ ಇರ್ತೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನೋಡ್ರಿ ಎಷ್ಟು ಸೂತ್ರ ಯಾರು ಪ್ರಾಕ್ಟೀಸ್ ಮಾಡಿರಲ್ಲ ಎಲ್ಲ ಸೂತ್ರ ಹೌದಲ್ರಿ ಎಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನ ಮೈನಸ್ y ಅಂದ್ರೆ a square right so a plus a square so answer is 2a square so ಹಾಗಾಗಿ ಆನ್ಸರ್ a root 2 a root 2 a root 2 that is the right answer ನೋಡಿ ಆಲ್ರೆಡಿ ಇದೇ ಲೆಕ್ಕವನ್ನು ಬಿಡಿಸಿದ್ದೇವೆ ಎಕ್ಸಾಂಪಲ್ ಉದಾಹರಣೆಗೆ ಇದೇ ಎಕ್ಸಾಂಪಲ್ ಅನ್ನ ಬಿಡಿಸಿದ್ದೇವೆ ಹೌದಲ್ರಿ ಖುಷಿ ಇದೆ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ 7 ಪ್ರಮಾಣಗತ ಗುಣಕಗಳ ವರ್ಗಗಳ ಮೊತ್ತ 6 7 ಗುಣಕಗಳು ಇರಬೇಕು ಇಲ್ಲೇ ಕೊಟ್ಟಿದ್ದಾರೆ
ವರ್ಗಗಳ ಮೊತ್ತ ಅಂದ 630. 7ರ ವರ್ಗ 49, 14ರದ 100 ಇದ ಎಷ್ಟಾಗಂಗಿಲ್ಲ 637 ಆಗಲ್ಲ ಬಿಟ್ಟು ಬಿಡ್ರಿ. 14ರ ವರ್ಗ ಎಷ್ಟು ಬೇಕು? 14ರ ವರ್ಗ 196 ಪ್ಲಸ್ 21ರ ವರ್ಗ 441 ಕೂಡ್ಸ್ರಿ. 441 ಕೂಡ್ಸದ 7 9 4 ಎಸ್ 1 5 6 ಡೈರೆಕ್ಟ್ ಉತ್ತರ ಇಲ್ಲೇ ಸಿಗ್ತದ. ಲೆಕ್ಕ ಅಲ್ಲೇ ಇದಾವ ಉತ್ತರಗಳು, ಅಲ್ಲೇ ಉತ್ತರಗಳದಾವೆ, ಡೈರೆಕ್ಟ್ ಆಗಿ ಕೂಡಿಸಿ ಬರಿಬಹುದು. ಯಾಕ ವರ್ಗಗಳ ಈ ತರ ವರ್ಗ ಮಾಡೈತಿ ಕೂಡ್ಸೈತಿ ಉತ್ತರ 637 ಯಾವ್ದು ಬರ್ತದಲ್ಲ ಅದು ಕರೆಕ್ಟ್ ಆಗಿರ್ತಾ ಇದೆ. ಹೌದಲ್ರಿ? ನೋಡಿ ಎಷ್ಟು ಟೈಮ್ ಆರಾಮಾಗಿ ನಾನು ಬರಿತಾ ಇದ್ದೇನೆ. 40 ವಿದ್ಯುತ್ ಬಲ್ಬ್ಗಳಿರುವ ಬಾಕ್ಸ್ ನಲ್ಲಿ 20% ಬಲ್ಬ್ಗಳು ದೋಷಪೂರಿತವಾಗಿವೆ. 40 ಬಲ್ಬ್ದಾಗ 20 ಹಾಳಾಗಿದ್ದಾವೆ. ಉತ್ತಮವಾದ ಬಲ್ಬ್ ಅನ್ನು ಪಡೆಯುವ ಸಂಭವನೀಯತೆ ಕೇಳಿದ್ದಾರೆ. ಟೋಟಲ್ ಬಲ್ಬ್ಗಳು ಎಷ್ಟು? ದಟ್ ಇಸ್ ನಂಬರ್ ಆಫ್ ಪೇರ್ಸ್, ದಟ್ ಈಸ್ 40. ಉತ್ತಮವಾಗಿರೋದು ಎ ಆಗಿರ್ಲಿ, ಎ ಆಗಿರ್ಲಿ, ರೈಟ್. ಸೊ ಉತ್ತಮವಾಗಿರೋ 20% ಹಾಳಾಗಿದಾವಂತೆ, 70% ಏನಿದಾವೆ ಚಲೋದಾವದನ್ನಾಗ. ಹೌದ್ರಿ? ನೋಡ್ರಿ 100 ಬಲ್ಬ್ ಅದಾಗ 80% ಏನಿದಾವೆ ಬೆಸ್ಟ್ ಬಲ್ಬ್ಗಳದಾಗ. ಅಂದ್ರೆ 40ದಾಗ ಎಷ್ಟು ಬಲ್ಬ್ಗಳು ಚಲೋದಾವದು ಕೇಳ್ಬೋದು ನಾವ. ಹೌದಾ? ಅವಾಗ 40 ಇಂಟು 80 ಡಿವೈಡ್ ಬೈ 100. ಇದು 0 0 0 0 ಅಂದ್ರೆ 32 ಬಲ್ಬ್ಗಳು ಚಲೋದಾವೆ. ಎಷ್ಟು ಬೆಸ್ಟ್ ಅದಾವೆ? 32 ಬಲ್ಬ್ಗಳು. ಆಮೇಲೆ ಉತ್ತಮವಾದ ಬಲ್ಬ್ ಅನ್ನು ಪಡೆಯುವ ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು 32 ಡಿವೈಡ್ ಬೈ ಟೋಟಲ್ ಎಷ್ಟು? 40. 4 8 4 10 ಅಥವಾ 2 5 ಸಾರಿ 2 4 2 5 4/5. ಸರಿಯಾದ ಉತ್ತರ ಯಾವ್ದು? ಇಟ್ ಇಸ್ 4/5. ದಟ್ ಇಸ್ ರೈಟ್ ಆಗಿರ್ತಕ್ಕಂಥ ಆನ್ಸರ್. ಕ್ಲಿಯರ್ ಅದಲ್ರಿ? ಮಜಾ ಅದಾವಲ್ರಿ? ಬಹಳ ಮಜಾ ಅದಾವೆ. ಎಲ್ಲ ನಮ್ಮ ಸೂಪರ್ ಟಿ ಪುಸ್ತಕದಿಂದ ಬರ್ತೇವೆ. ನೆನ್ಪಿಟ್ಕೊಳ್ಳಿ, ಬರುವ GPS ಎಕ್ಸಾಮ್ ಒಂದು ಬಿಗ್ ಅಸ್ತ್ರ ಯಾವ್ದು ಅಂದ್ರೆ ನಮ್ಮ ಸೂಪರ್ ಟಿ ಪುಸ್ತಕದಿಂದ ಬರ್ತೀವಿ. ಅಸలు ಟಿ ಕೊಟ್ಟಿದ್ದಾವ ಕೂಡ ಬರೀ ಟಿಗೆ ಅಷ್ಟೇ ಅಲ್ಲರಿ, GPS ಸಹಿತ ಎಲ್ಲಾ ಪ್ರಶ್ನೆಗಳು ಬರ್ತಾ ಇದಾವೆ. PS ಸಹಿತ ಎಲ್ಲಾ ಪ್ರಶ್ನೆಗಳು ಅದ್ರಲ್ಲಿ ಬರ್ತಾ ಇದಾವೆ. ಮಿಸ್ ಮಾಡ್ಕೊಂಡ್ ಹೋಗ್ಬೇಡಿ ಅದ್ರ ಬುಕ್. ಯಾರಿಗಾದ್ರೂ ಬೇಕಾಗಿರ್ತದೆ ಸಿಂಪಲ್ ಆಗಿದ್ರೆ ನನ್ನ ನಂಬರ್ 7619206247 ಈ ನಂಬರ್ ವಾಟ್ಸ್ಆಪ್ ಮಾಡಿ ಬೇಗನೆ ಬುಕ್ ಅನ್ನು ಆರ್ಡರ್ ಮಾಡ್ಕೊಳ್ಳಿ. ನಿಮ್ ಸ್ಟಡಿ ಸ್ಟಾರ್ಟ್ ಆಗಿರ್ಲಿ. ರೈಟ್? ಬನ್ನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. ಅನುಪಾತ ಎಷ್ಟು ಮಜಾ ಮಜಾ 8 ಭಾಗಲೇ x ಬರ್ಕೋಬೇಕು. 17 ಅನುಪಾತ 6 ಡಿವೈಡ್ ಬೈ 72 ಅನುಪಾತ. ಓಕೆ, ಸೊ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ನೋಡಿ ತೆಗ್ರಿ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದನ್ನು ಭಿನ್ನರಾಶಿಯಲ್ಲಿ ಬರ್ಬಿಟ್ಟಿದೆ. ನಮ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಡಿ ಬಿಡೋಣ. ಇಲ್ಲಿ 2 6 ಇಲ್ಲಿ 2 ಮಿಗಿಲಿ ಕಾಣ್ಕೊಳ್ತೀವಿ. 2 8 16 16 ಇದು 2 8 ನೆಕ್ಸ್ಟ್ 2 3 6 2 6 12 2 3 ಸೊ 8.8 ಡಿವೈಡ್ ಬೈ 36.3 ಬಂತು. ರೈಟ್? ಓಕೆ, ನಮಗೆ ಎಕ್ಸ್ ಬೇಕಾಗಿಲ್ಲ. ಎಕ್ಸ್ ಆ ಕಡೆ ಹೋಗಲಿ. 8 ಪುಣ್ಯ ಕಡೆ ಏನಾಗ್ತದೆ 33 ಡಿವೈಡ್ ಬೈ 8.8 ದಟ್ ಈಸ್ ಈಕ್ವಲ್ ಟು ಏನಾಗ್ತದೆ ಎಕ್ಸ್ ಉಳಿತಾ ಇದೆ. ಹೌದಾ? ನೋಡಿ 8 ಒಂದಲೇ ರೀ, 8 ಒಂದಲೇ ಪಾಯಿಂಟ್ ಇದೆ, 8 ಇದು ಪಾಯಿಂಟ್ ತೆಗಿರಿ, ಇದು ಒಂದು ಪಾಯಿಂಟ್ ತೆಗಿರಿ ಅಂದ್ರೆ ಏನಾಯ್ತು 363 ಆಯ್ತು ಡಿವೈಡ್ ಬೈ 11 ಆಯ್ತು. ದಟ್ ಈಸ್ ಈಕ್ವಲ್ ಟು ಎಕ್ಸ್. 11 ಒಂದಲೇ 11 33 11 33 ಎಸ್ ಎಸ್ ದಟ್ ಈಸ್ ರೈಟ್ ಆನ್ಸರ್. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಲ್ರಿ? ನಾನು ಬಿಡ್ಸಕ್ ಬರ್ಬೇಕಷ್ಟೇ ರೀ, ಏನೇನಿಲ್ಲ ರೀ, ಸ್ಪೀಡ್ ಆಗಿ ಆರಾಮಾಗಿ ಬರೀಬೋದು. ಬನ್ನಿ ಮುಂದಿನ ಪ್ರಶ್ನೆ. ಓಕೆ, ಟ್ರಯಾಂಗಲ್ ಕೊಟ್ಟಿಲ್ಲ ಅವರು ನೆನ್ಪಿಟ್ಕೊಳ್ಳಿ. ನೋಡಿ ಎ ಬಿ ಕೊಟ್ಟಿದ್ದಾನೆ ಎಷ್ಟು 3 ಸೆಂಟಿಮೀಟರ್. ಬಿ ಸಿ ಇಂಟ್ರೆಸ್ಟಿಂಗ್ ಮಜಾ ಇದೆ ಅಂದ್ರೆ ಎಷ್ಟು ಮಜಾ ಇದೆ ನೋಡಿ ಪ್ರಶ್ನೆ. ಸಿ ಎ 2.5 ಟ್ರಯಾಂಗಲ್ ಡಿ ಇ ಎಫ್ ನ ಸಮರೂಪತೆ ಎ ಬಿ ಸಿ ಅಂದ್ರ ಡಿ ಇ ಎಫ್ ಡಿ ಇ ಎಫ್ ತ್ರಿಭುಜ ಡಿ ಇ ಎಫ್ ಸಮರೂಪತೆ ಏನಾಗಿದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಆಗಿದೆ. ಎ ಬಿ ಸಿ ಆಗಿದೆ. ಹಾಗಾದ್ರೆ ಇವೆರಡು ಸಮಯದ ಒಂದು ಡಿ ಎಫ್ ಇದೆ, ಇನ್ನೊಂದು ಏನಾಗಿದೆಪ್ಪ ಅಂದ್ರ ಎ ಬಿ ಸಿ ಇದೆ. ರೈಟ್? ಸೊ ಸಿಂಪಲ್ ಆಗಿದೆ ನೋಡಿ. ಎಷ್ಟು ಎಷ್ಟು ಮಜಾ ಇದೆ ಬರೆಯೋಣ. ಡಿ ಇ ಎಫ್ ಎ ಬಿ ಸಿ ಅವ್ರೇನ್ ಕೊಟ್ಟಿದ್ದಾರೆ ನೋಡ್ಲ. ಇ ಎಫ್ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇ ಎಫ್ ಎಷ್ಟು ಕೊಟ್ಟಿದ್ದಾರೆ 4 ನೋಡಿ. ಇ ಎಫ್ 4 ಕೊಟ್ಟಿದ್ದಾರೆ. ಬಿ ಸಿ ಎಷ್ಟದ 2 ಅದ. ಬಿ ಸಿ ಎಷ್ಟದ 2 ಅದ. ಎ ಬಿ 3 ಅದ. ಬಿ ಸಿ ಎಷ್ಟದ 2 ನೋಡ್ರಿ. ಇದು 4 ಇದ್ದಾಗ ಇದು 2 ಅದ ಅಂದ್ರೆ 2 ಪಟ್ಟು ಅದ. ಸಮರೂಪತೆ ಅಂದ್ರೆ ಸಮಾನುಪಾತದಲ್ಲಿ ಇರ್ಲೇಬೇಕ್ರಿ. ಅನುರೂಪ ಭಾಗಗಳು
ಅವುಗಳ ಅನುರೂಪಗಳು ಸಮಾನುಪಾತದಲ್ಲಿರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ರೂಲ್ಸ್ ನಾನು ಚೆಕ್ ಮಾಡಿದ್ದು ಹೌದಾ. ಹಾಗಾದ್ರೆ ಇದು 2 ಎತ್ತಂದ್ರೆ 4, ಇದು 2 ಎತ್ತಂದ್ರೆ ದಟ್ ಇಸ್ ಆಲ್ಸೋ 4. ಸೊ ಇದು 3 ಇತ್ತಂದ್ರೆ ದಟ್ ಇಸ್ ಆಲ್ಸೋ ಎಷ್ಟಾಗಿರ್ತದೆ 6 ಆಗಿರ್ತದೆ. ಸಾರಿ ಅದ್ಯಾವುದು ಸಿ ಎ 2.5 ಇದು 2.5 ಇತ್ತಂದ್ರೆ ಇದೇನಾಗಿರ್ತದೆ 5 ಆಗಿರ್ತದೆ. ಇದು ನಮ್ಮ ತ್ರಿಭುಜ ಡಿ ಎಫ್ ನ ಸುತ್ತ 5, 4, 9, 9, 4 ಎಷ್ಟು 15. ದಟ್ ಇಸ್ ರೈಟ್ ಆನ್ಸರ್. ನೋಡಿ ಇದಕ್ಕೆ ಇಂಟ್ರೆಸ್ಟಿಂಗ್ ಇದೆ ಹೌದಾ. ಒಂದು 5, ಒಂದು 4, ಒಂದು 6 ದಟ್ ಈಸ್ 15. ನೋಡಿ ಎಷ್ಟು ಮಜಾ ಅದಾವೆ ಹೌದಲ್ರಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳದಾವೆ. ಇದನ್ನು ಆರಾಮಾಗಿ ಬರೀಬಹುದು. ಎಲ್ಲವೂ ನಾನು ಹೇಳಿದ ಲೆಕ್ಕ ಒಂದು ಸಂಖ್ಯೆಯ ಘನ ಮತ್ತು ಅದೇ ಸಂಖ್ಯೆಯ ವರ್ಗಗಳ ನಡುವಿನ ವ್ಯತ್ಯಾಸ. ಡೈರೆಕ್ಟ್ ಕ್ವಶನ್ಸ್ ಬಂದಿದೆ ನೋಡಿ, ನಾವು ಕೊಟ್ಟದ ಕ್ವಶನ್ಸ್ ಇದೆ. ಬೇಕಾದ್ರೆ ಕೊಡ್ತೇನೆ ನಾನು ನಿಮಗೆ. ಒಂದು ಸಂಖ್ಯೆ ಘನ, ಘನ ಅಂದ್ರೆ ಉದಾಹರಣೆ ಇದ್ದಂದ್ರೆ 5ರ ಘನ ಅಂದ್ರೆ ಎಷ್ಟು 125. 5ರ ಘನ ಮೈನಸ್ ಅದೇ ಸಂಖ್ಯೆಯ ವರ್ಗ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25. ಕಳೀರಿ 100 ಮುಗಿತ್ ಲೆಕ್ಕ. ಸರಿಯಾದ ಉತ್ತರ 100 ಮುಗಿತು. ಅದೇ ಕ್ವಶನ್ಸ್ ಬಂದಿದೆ. ಮಜಾ ಅದಲ್ರಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಖಂಡಿತ ನಿಮಗೆ ಅಂಕ ಹೆಚ್ಚಿಗೆ ಬಂದಿರ್ತಾವೆ. ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ ಅಂದ್ರೆ ಇಲ್ಲಿ ಚಂದ್ರನ ವ್ಯಾಸ ಡಿವೈಡ್ ಬೈ ಏನ್ರಿ ಭೂಮಿಯ ವ್ಯಾಸ. ಇಬ್ರು ಗೋಳದಾಗಿದಾರೆ. ಗೋಳ ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ವ್ಯಾಸ ಕೊಟ್ಟಿದಾರೆ ಅನ್ಕೊಂಡೆ ಗೋಳ ಇದ್ರಿ. ದಟ್ ಈಸ್ ಈಕ್ವಲ್ ಟು ಎಷ್ಟು ಇದ್ರಿ 1/4. 1/4. ಸೊ ಅವುಗಳ ಘನಫಲಗಳ ಅನುಪಾತ. ಗೋಳ ನೋಡಲ್ಲ, ಗೋಳ ಯಾವತ್ತು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗಿರ್ತದೆ ವ್ಯಾಸ ಆಗಿರ್ತಾರೆ. ವ್ಯಾಸದ ಘನಕ್ಕೆ ನೇರ ಅನುಪಾತ ಇರ್ತೈತಿ. ಯಾಕಂದ್ರೆ ನಾವು ಆಲ್ರೆಡಿ ಬೇಕದ ಬಿ ಇಸ್ ಈಕ್ವಲ್ ಟು 4/3 ಬೈ ಆರ್ ಕ್ಯೂಬ್ ಐತಾನೆ. ಆರ್ ಕ್ಯೂಬ್ ಐತಾನಲ್ಲ, ಇದು ವ್ಯಾಸ ಕೊಟ್ಟಿದಾರೆ ಅಂದ್ಕೊಳ್ಳೆ ಡಿ ಕ್ಯೂಬ್. ನೋಡಿ ಸೂತ್ರ ಬಂತು ಲೆಕ್ಕ ಮುಗಿತು. ಸಿಂಪಲ್. ಹಾಗಾದ್ರೆ ಈಗ ವ್ಯಾಸ ಕೊಟ್ಟಿದ್ದಾರೆ, ವ್ಯಾಲ್ಯೂಮ್ ಕೇಳಿದ್ದಾರೆ. ವ್ಯಾಲ್ಯೂಮ್ಗಳ ಅನುಪಾತ ಅಂದ್ರೆ ಮೂನ ಡಿವೈಡ್ ಬೈ ವ್ಯಾಲ್ಯೂಮ್ ಆನ್ ಅರ್ಥ. ದಟ್ ಈಸ್ ಈಕ್ವಲ್ ಟು ಇದ್ರದ್ದು 1 ಇದೆ, ಇದ್ರದ್ದು 4 ಇದೆ. ಸೊ ದಟ್ ಈಸ್ 4 ಕ್ಯೂಬ್. ಅವರ 1 ಕ್ಯೂಬ್ 1, 4 ಕ್ಯೂಬ್ ಅಂದ್ರೆ 64. 1/64 ಮುಗಿತ್ ಲೆಕ್ಕ. ಎಷ್ಟು ಈಸಿ ಲೆಕ್ಕಗಳು, ಎಲ್ಲಾ ಸೂತ್ರ ಮೇಲೆ ಲೆಕ್ಕ ಬರ್ತಾವೆ ಹೌದಲ್ರಿ. ಮಜಾ ಇದೆ. ಬನ್ನಿ ನೆಕ್ಸ್ಟ್ ಇದೇ ಪ್ರಶ್ನೆ ಅದನ್ನ ನೋಡಿ. ಡೈರೆಕ್ಟ್ ಇದೇ ಪ್ರಶ್ನೆ ಬಂದಿದೆ, ನಾವು ಕೊಟ್ಟಿರೋ ಪ್ರಶ್ನೆ ಬಂದಿದೆ. ಖುಷಿ ಇದೆ. ಇದು ಹೇಳಿದೆ ನಾನು ಹೆಂಗ್ ಬರ್ತದೆ. x² + 1/x² ಇಸ್ ಈಕ್ವಲ್ ಟು ಕೇಳಿದಾನೆ. ಹಿಂಗಿಂತ ಹೆಂಗ್ ಬರಿ ಅಂತ ಹೇಳಿದೆ ನಾನು. a² - 2 ಬರಿ ಅಂತ ಹೇಳಿದ್ದಾರೆ. a² ಅಂದ್ರೆ ಏನ್ ಬಿಟ್ಟಿದ್ದಾರೆ 3 + 2 2 -2 ಹೌದಾ. a² + b² ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ a + b ಹೋಲ್ ಸ್ಕ್ವೇರ್. a² ಅಂದ್ರೆ 3 ಸ್ಕ್ವೇರ್ ಪ್ಲಸ್ b² ಅಂದ್ರೆ 2 ರೂಟ್ ಸ್ಕ್ವೇರ್ ಮೈನಸ್ ಪ್ಲಸ್ 2 ಇಂಟು a ಅಂದ್ರೆ 3 ಇಂಟು b 2 ರೂಟ್ 2 ಮೈನಸ್ 2 ಹೌದಾ. 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ರೂಟ್ ಹೋಗ್ತದೆ 2 ಉಳಿತದೆ ಪ್ಲಸ್ 2 ಮೊದಲೇ 6 6 ಐಡ್ಲೆ 12 ರೂಟ್ 2 ಮೈನಸ್ 2 x² plus 1/x² ಕೇಳಿದರೆ 3 plus 2 ರೂಟ್ ಸ್ಕ್ವೇರ್ ಆಗ್ತದೆ. ನೋಡೋಣ ಬರ್ತಿದ್ದೇನೆ. 9 ಬಂತು, 4 2 2ab ಇದರಲ್ಲಿ 2ab ರೈಟ್. ಓಕೆ ನೋಡೋಣ, ಟ್ರೈ ಮಾಡೋಣ. ಬಹುಶಃ ಅದು ಇದನ್ನ ಮಾಡ್ಕೋಬೇಕು. ಯಾವುದು x² ನ ಕಂಡುಹಿಡಿಯಬೇಕು. x² ರೈಟ್. x² ನ ಕಂಡುಹಿಡಿಯಬೇಕು. x ಕೊಟ್ಟಿದ್ದಾರೆ. x² plus 1/x² ಕೇಳಿದ್ದಾರೆ. ಓ ಸಾರಿ ದಯವಿಟ್ಟು ಸಾರಿ ಕ್ಷಮಿಸಬೇಕು. ಅದು ಸೂತ್ರ ಬೇರೆ. ಅದು x plus 1/x ಇದ್ದಾಗಿರೋದು. ನಾವೇನು ಹೇಳಿದ್ವಿ, ನಾ ಹೇಳಿದ ಸೂತ್ರ ಇದು x plus 1/x ಇದ್ದಾಗ. ಬಟ್ ಅವ್ರಲ್ಲಿ ಕೊಟ್ಟಿಲ್ಲ, ಬರೀ x ಅಂತ ಕೊಟ್ಟಿದ್ದಾರೆ. ಸೊ ಸಾರಿ x² plus 1/x² ರೈಟ್. ಸೊ ಫಸ್ಟ್ ಏನ್ ಮಾಡೋಣ, x ಇದನ್ನ x² ಅನ್ನ ಕಂಡಿಡೋಣ. x² ಕಂಡಿಡಿದ ಈಗಾಗಲೇ ನಮ್ಗೆ ಗೊತ್ತಿದೆ. ಈಗ ಬಿಡಿಸ್ತಾರೆ ನೋಡಿ. x² ಅಂದ್ರೆ ಏನಿದೆ 3 plus 2 root 2 x² ಆಗಿದೆ. ಸ್ಕ್ವೇರ್ a plus b whole square. a² plus b² plus 2 into a into b ರೈಟ್. ಓಕೆ 3 ಸ್ಕ್ವೇರ್ ಅಂದ್ರೆ 9, 2 ಸ್ಕ್ವೇರ್ 4 4 2 8 ಪ್ಲಸ್ 2 6 2 9 ಪ್ಲಸ್ 8 ಅಂದ್ರೆ ಎಷ್ಟು 17 17 ಪ್ಲಸ್ 8 12 2 6 ರೈಟ್. ಸೊ ದಟ್ ಈಸ್ ಏನಂದ್ರೆ x² ಬಂತು. ಬಟ್ ನಮಗೇನು ಕೇಳಿದರೆ x² ಪ್ಲಸ್ 1/x² ಕೇಳಿದ್ದಾರೆ. x² ಅಂದ್ರೆ ಏನಿದೆ 17 ಪ್ಲಸ್
12 root 2 plus 1 by again 17 plus 12 root 2. ಸೊ ಛೇದವನ್ನ ಅಸಮೀಕಾರಕ ಮಾಡ್ರಿ ನೋಡ್ರಿ ಯಾಕೆ ಇಂಟ್ರೆಸ್ಟಿಂಗ್ ಇದೆ ಲೆಕ್ಕ ಇಲ್ಲಿ ಒಂದು ಸೇಮ್ ಹೆಂಗೆ ಬಂದ ಬರೀತಾರೆ into 17 minus 12 root 2 divided by 17 minus 12 root 2 ನೋಡ್ರಿ 17 plus 12 root 2 ಇದೆ ಗುಣಾಕಾರ ಮಾಡ್ರಿ ಏನು ಬರ್ತದೆ 17 minus 12 root 2 divided by 17 ಸ್ಕ್ವೇರ್ ಮೈನಸ್ 12 ಓಕೆ ಈ ರೀತಿ ಬರೀತಾರೆ ಸೊ ಹೆಂಗೆ ನಂಗೆ ಬರೀತೀನಿ 17 12 root 2 17 ಹೆಂಗೆ ನಂಗೆ ಬರೀತೀನಿ ಕೆಳಗಿನ ಸಿಂಪ್ಲಿಫಿಕೇಶನ್ 17 ಅಂದ್ರೆ 389 ರೀ ಸಾರಿ 289 ಬರ್ತಾ ಇದೆ ಮೈನಸ್ 12 ಸ್ಕ್ವೇರ್ ಅಂದ್ರೆ 144ದಾಗ ಇಂಟು 2 ಮಾಡಿದ್ರೆ 288 ಆಗ್ತೈತ್ರಿ ಸೊ ಆನ್ಸರ್ ಏನು ಬರ್ತದ 17 ಪ್ಲಸ್ 12 ರೂಟ್ 2 ಪ್ಲಸ್ 17 ಮೈನಸ್ 12 ರೂಟ್ 2 280ದಾಗ 289ದಾಗ 280 ಕಳೆದ್ರೆ 1 ಮತ್ತು ಬಿಟ್ಟು ಬಿಡ್ರಿ 12 ರೂಟ್ 2 12 ರೂಟ್ 2 ಕ್ಯಾನ್ಸಲ್ ಆಯಿತು 17 17 34 ಟಿ ಕರೆಕ್ಟ್ ಹೌದಲ್ಲ ಎಸ್ ಓಕೆ ಎಸ್ ಡೈರೆಕ್ಟ್ ಬಂದಿರ್ತಕ್ಕಂಥ ಪ್ರಶ್ನೆ ಇದು ಸಹಿತ ನಾವು ಬಿಡಿಸಿದೇವೆ ಲೆಕ್ಕ ನೆನಪಿರ್ಲಿ ಅಂತ ಹೇಳ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ 8ರಿಂದ 12ರಿಂದ 16 24 36ರಿಂದ ಭಾಗಿಸಿದ ಅಂದ್ರೆ ಶೇಷ 3 ಕೊಡ್ತೈತಿ ಇದ್ರಾಗ ವೆರಿ ಇಂಟ್ರೆಸ್ಟಿಂಗ್ ಇದೆ ಇದ್ರಾಗ ಯಾವ ಪೋಲಿಸ್ತಾನೆ ಕಾಣ್ತಾನ 8 ನೋಡಿ 8 12 16 24 36 ಸೊ ನೋಡಿ 8 ಇದೆ 12 16 24 36 ಈ ಸಂಖ್ಯೆಗಳಿಂದ ಭಾಗಿಸ್ತಾರೆ ಇವುಗಳಿಂದ ಭಾಗಿಸಿದಾಗ ಇದರ ಯಾವುದೋ ಒಂದು ಸಂಖ್ಯೆ ಮಾಡಿಸಿ ಶೇಷ 3 ಕೊಡ್ತೈತಿ ಆ ಸಂಖ್ಯೆ ಯಾವುದು ರೈಟ್ ತುಂಬಾ ಶಾಯಿತ ಅಲ್ರಿ ಸೊ ಬನ್ನಿ ನೋಡೋಣ 2 4 2 6 2 8 2 12 2 18 then you can go to again to 2 2s are 2 3s are 2 4s are 2 6s are then 2 9s are ಓಕೆ ಯು ಕ್ಯಾನ್ ಟೇಕ್ ಎಲ್ಸಿಎಂ ತಗೋಬೇಕಾಗಿತ್ತು ಕನಿಷ್ಠ ಬರ್ತದ ಹೇಳಿದ್ದೀನಿ ನಿಮಗೆ ಕನಿಷ್ಠ ಬರ್ತವಲ್ಲ ಕ್ಲಾಸ್ ಆಫ್ ತಗೋಬೇಕು ಎರಡು ಮುಗಿಲವ್ರಿ ಎರಡು ಒಂದ್ಲಿ ಎರಡು ಎಂಟ್ಲಿ ಎರಡು ರೈಟ್ ನೆಕ್ಸ್ಟ್ ನಾವು ಮೂರು ಮುಗಿಲೋಣ ಓಕೆ ನೆಕ್ಸ್ಟ್ ಮೂರು ಒಂದ್ಲಿ ಮೂರು ಸಂಬರ ಏನಿತ್ತು ಎರಡು ಅಜ್ಜೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಅಗೇನ್ 2 ಇದೆ ಅಗೇನ್ 3 ಇದೆ ಎರಡು ಇರಲಿ 4 4 ಇರಲಿ 8 8 16 48 144 ಅಂದ್ರೆ ಈ 144 ಅನ್ನೋದು ಏನಾಯ್ತು ಅಲ್ಲಿ 8ರಿಂದ ಹೋಗಿ 12ರಿಂದ 16 24ರಿಂದ 36 ಹೋಗ್ತಾ ಇದೆ ಆದರೆ ಶೇಷ 3 ಬರ್ಬೇಕಾದ್ರೆ ಯು ಕ್ಯಾನ್ ಟೇಕ್ ಆಡ್ 3 ಸೊ ಹಾಗಾಗಿ ಆನ್ಸರ್ ಏನಾಗ್ತದ 147ಕ 8ರಿಂದ ಭಾಗಿಸ್ರಿ 12ರಿಂದ ಭಾಗಿಸಿ 16 24 36ರಿಂದ ಭಾಗಿಸಿದ್ರೆ ಶೇಷ ಎಷ್ಟು ಬರ್ತೈತಿ 3 ಬಂದಿದೆ ಹಾಗಾಗಿ ಸರಿಯಾದ ಉತ್ತರ ಯಾವ್ದು ಬಂದಿದೆ ದಟ್ ಇಸ್ 147 ರೈಟ್ ಕನ್ಫ್ಯೂಸ್ ಆಗಿ ಎಲ್ಲರೂ 144 ಹಾಕಿರ್ತೀರಿ ತಪ್ಪಾಗಿರ್ತಾ ಇದೆ ಗಮನಿಸ್ಬಿಟ್ಟು ಅದನ್ನ ಬನ್ನಿ ನೆಕ್ಸ್ಟ್ ಆಯತಾಕಾರದ ಉದ್ಯಾನದ ಉದ್ದ ಏನಾಗಿರ್ಲಿ ಎಕ್ಸ್ ಆಗಿರ್ಲಿ ಉದ್ದ ಏನಾಗಿರ್ಲಿ ಎಕ್ಸ್ ಅಗಲ ಏನಾಗಿರ್ಲಿ ಅಗಲಗಳನ್ನು ರೇಖಾತ್ಮಕ ಬಹುಪದೋಕ್ತಿಗಳಾಗಿ ಒಂದೇ ಚರಾಕ್ಷರದ ನೋಡ್ರಿ ಪ್ರಶ್ನೆ ಏನಾದ್ರು ಒಂದೇ ಚರಾಕ್ಷರದ ಒಂದೇ ರೀತಿ ಚರಾಕ್ಷರದಲ್ಲಿ ಬರೀಬೇಕು ಆಯತಾಕಾರದ ಉದ್ಯಾನದ ಉದ್ದ ಮತ್ತು ಅಗಲಗಳನ್ನು ರೇಖಾತ್ಮಕ ಬಹುಪದೋಕ್ತಿಗಳಾಗಿ ಒಂದೇ ಚರಾಕ್ಷರದ ವ್ಯಕ್ತಪಡಿಸಿದೆ ಒಂದೇ ಚರಾಕ್ಷರದಲ್ಲಿ ವ್ಯಕ್ತಪಡಿಸಿದ್ರು ಅಂದ್ರೆ ಉದಾಹರಣೆ ಇದು x+4 ಅದ ತಿಳ್ಕೊರಿ ಅಥವಾ ಇದು x+5 ಹಿಂಗೆ ಯಾವುದೋ ಅಂದಾಜು ಇರ್ಬೋದು ಆದರೆ ಅದರ ವಿಸ್ತೀರ್ಣ ಅಂದ್ರೆ ಉದ್ದ ಇಂಟು ಅಗಲ ಆಗಿರ್ತದೆ ಉದ್ದ ಇಂಟು ಅಗಲ ಅವ x ಇಂಟು x ಆಗಿ ಗುಣಾಕಾರ ಆಗಿದ್ದಿ ಅವಾಗ ಉತ್ತರ ಏನಾಗಿರ್ತೈತಿ ವರ್ಗ ಬಹುಪದೋಕ್ತಿ ಆಗಿರ್ತೈತಿ ಯಾವ್ದಾಗಿರ್ತೈತಿ ವರ್ಗ ಬಹುಪದೋಕ್ತಿ ಆಗಿರ್ತಾ ಇದೆ ಸ್ನೇಹಿತರೆ ವರ್ಗ ಬಹುಪದೋಕ್ತಿ ರೈಟ್ ಆಗಿರ್ತಕ್ಕಂಥ ಆನ್ಸರ್ ನೆನಪಿರ್ತೈತೆ ನಿಮಗೆ ರೈಟ್ ಯಾಕಂದ್ರೆ ಎರಡು ಇಂಟು ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಬರ್ತಾ ಇದೆ ಅಲ್ರಿ ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಬರ್ತೈತಿ ಅವಾಗ ಡೈರೆಕ್ಟ್ ಆನ್ಸರ್ ಏನಾಗ್ತದೆ ನಮ್ಗೆ ಸಿಕ್ಬಿಡ್ತಾ ಇದೆ ಸ್ನೇಹಿತರೆ ಕ್ಲಿಯರ್ ಹೌದಲ್ರಿ ಡೈರೆಕ್ಟ್ ಆನ್ಸರ್ ನಮ್ಗೆ ಏನಾಗ್ತದೆ ಸಿಕ್ಬಿಡ್ತಾ ಇದೆ ಸಿಕ್ಕಿದ್ರೆ ಏನಾಗ್ತದೆ ಎಕ್ಸ್ ಎಕ್ಸ್ ಗುಣಾಕಾರ ಮಾಡ್ತಾ ಇದಾವೆ ಸೊ ಗುಣಾಕಾರ ಮಾಡಿದಾಗ ಏನಾಗ್ತದೆ ಬಹುಪದೋಕ್ತಿಗಳು ವರ್ಗ ಬರ್ತಾ ಇದಾವೆ ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು ಆರಾಮಾಗಿ ಬರಿಬಹುದು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಕ್ಲಿಯರ್ ಎಸ್ ಆರಾಮಾಗಿದ್ದಾವೆ ಆರಾಮಾದಂತ ಲೆಕ್ಕಗಳನ್ನ ನಾವೇನ್ ಮಾಡ್ಬೋದು ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಚೌಕದ ಬಾಹುವನ್ನು ಅದರ 10%ಗೆ ಹೆಚ್ಚಿಸಿದಾಗ ವೆರಿ ಇಂಟ್ರೆಸ್ಟಿಂಗ್ ಹಾಗೆ ಲೆಕ್ಕಗಳು ಬಂದಿದ್ದಾವೆ ಅಲ್ಲಿ ಚೌಕ ಇದೆ 10% ಹೆಚ್ಚು ಮಾಡ್ತಾರೆ
ನೋಡ್ರಿ ಈಗ ಇದನ್ನ ಒಂದು ಉದಾಹರಣೆ ಮೂಲಕ ಹೇಳ್ಬಿಡ್ತಾನೆ ಈಸಿ ಒಂದು ಉದಾಹರಣೆ ಬರ್ತದೆ. ಉದಾಹರಣೆ ಅಂದ್ರೆ ಚೌಕದ ಬಾವು ಅದರ 10 ಚೌಕ ಬಾವು 10 ಚೌಕ ಬಾವು ಎಷ್ಟು ಬರ್ತದೆ 10 ಚೌಕ ಅಥವಾ ನಿಮ್ ಪ್ರಕಾರ ಇದು 100 ತಗೋಣ 100 ತಗೋಣ 10 ತಗೋಣ 10 ತಗೋಣ 100 ತಗೋಣ ಯಾವ್ದು ಬೇಕಾದ್ರು 10 ತಗೋಣ 10 10% ಹೆಚ್ಚಿಸಿದಾಗ ಇದು 10% ಹೆಚ್ಚಿಸಿದಾಗ ರೇಟ್ ಆಗಿದೆ 100 10 10 ಕೆಟಗರಿ 11 ನೋಡ್ರಿ ಇದ್ರ ವಿಸ್ತೀರ್ಣ ಏನಾಗ್ತದೆ ಅಂತ ಫಸ್ಟ್ 10 ಚೌಕದ ವಿಸ್ತೀರ್ಣ ಮೊದಲು ಚೌಕದ ವಿಸ್ತೀರ್ಣ 10 ಇದ್ದಾಗ ಚೌಕದ ವಿಸ್ತೀರ್ಣ ಎಷ್ಟು ಬರೀ 10 ಇಂಟು 10 ದಟ್ ಇಸ್ ಏಟ್ ಆಗಿದೆ 100 ಸಿಂಪಲ್ ಆಯ್ತಾ ಇನ್ನು 11 ಆಗ್ತದೆ ಯಾಕೆ 11 ಆಗಿದೆ 10ದಿಂದ ನಾವು 10% ಹೆಚ್ಚು ಬಿಡಿದ್ರೆ 11 ಅವ ಚೌಕದ ವಿಸ್ತೀರ್ಣ 11 ಇಂಟು 11 ನೋಡಿ ಎಷ್ಟು ಹೆಚ್ಚಾಯ್ತು 11 ನೋಡಿ 100 ಈಗ ಎಷ್ಟಾಯ್ತು 121 ಆಯ್ತು 100ಕ್ಕೆ ಎಷ್ಟು ಹೆಚ್ಚಾಯ್ತು 21 ಶೇಕಡ ಮುಗೀತು ನೋಡಿ ಡೈರೆಕ್ಟ್ ಆನ್ಸರ್ ಮಜಾ ಅದು ರೈಟ್ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ರೂಟ್ 300 ಪ್ಲಸ್ ರೂಟ್ 200 ಸೊ ಸಿಂಪ್ಲಿಫಿಕೇಶನ್ ಮಾಡೋದು ಹೇಳಿದ್ದೆ ನಾನು ನಿಮಗೆ 3 ಇಂಟು 100 ಪ್ಲಸ್ 2 ಇಂಟು 100 ಮೂರರದ 10 ರೂಟ್ 3 ಎರಡ ಇದ್ರದ್ದು 10 ಬರ್ತದೆ 10 ರೂಟ್ 2 ಸೊ ಆಲ್ರೆಡಿ ತೆಗೆದಿದ್ರಿ 10 ಬ್ರಿಗೇಡ್ ರೂಟ್ 3 ಪ್ಲಸ್ ಇದೆ ರೂಟ್ 2 ರೈಟ್ 10 ರೂಟ್ 3 ಅಂದ್ರೆ 1.73 ರೂಟ್ 2 ಅಂದ್ರೆ 1.41 ಕೊಟ್ಟಿದ್ದಾರೆ ಆಲ್ರೆಡಿ 10 ಇಂಟು ನೋಡಿ 3 4 7 3 4 11 1 1 2 2 4 31 ಪಾಯಿಂಟ್ 11 ಪಾಯಿಂಟ್ ಎಲ್ಲ ಅಲ್ಲೇ ಅದಾವೆ ಎಲ್ಲ ಲೆಕ್ಕ ಬಿಡಿಸಿದ್ರೆ ಅದಾವೆ ನೀವು ಬಿಡ್ಸಕ್ ಟ್ರೈ ಮಾಡ್ಬೇಕಷ್ಟೇ ರೈಟ್ ನೋಡಿ ಒಂದು ತರಗತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯ ಅನುಪಾತವು 7:5 ಅಂದ್ರೆ ಗಂಡು ಮಕ್ಕಳ ಅನುಪಾತ ಗಂಡು ಐತಿ 7x ಆಗಿರ್ಲಿ ಹೆಣ್ಣು ಮಕ್ಕಳ ಅನುಪಾತ ಏನಾಗಿದೆ 5x ಗಂಡು ಮಕ್ಕಳ ಸಂಖ್ಯೆಯನ್ನು ಅಂದ್ರೆ ಗಂಡು ಮಕ್ಕಳ ಸಂಖ್ಯೆ ಅಂದ್ರೆ 7x ಅನ್ನು ಅನ್ನೋದು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ ಹೆಣ್ಣು ಮಕ್ಕಳ ಸಂಖ್ಯೆಗಿಂತ ಏನಾಗಿದೆ 8 ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಅದರ ಒಟ್ಟು ವಿದ್ಯಾರ್ಥಿಗಳ ದಟ್ ಇಸ್ ಈಕ್ವೇಶನ್ ಈ ಈಕ್ವೇಶನ್ ಬರೆದ್ರೆ ಲೆಕ್ಕದಾಗ 5 ಈ ಕಡೆ ಬಂದ್ರೆ ಏನಾಯ್ತು ಒಟ್ಟ ಏನೆಲ್ಲರೂ ಮೈನಸ್ ಆಗೈತಿ ದಟ್ ಇಸ್ ಈಕ್ವಲ್ ಟು 8 7 5 ಕಳೆದ್ರೆ ಎಷ್ಟು 2 ದಟ್ ಇಸ್ ಈಕ್ವಲ್ ಟು 8 x ಇಸ್ ಈಕ್ವಲ್ ಟು 8 ಆಗಲೇ 2 ಅಂದ್ರೆ x ಇಸ್ ಈಕ್ವಲ್ ಟು ಎಷ್ಟು 4 ಬಂತು ಅದರ ಗಂಡು ಎಷ್ಟು ಅದರಿ ಗಂಡು ಮಕ್ಕಳದ 7x ಅಂದ್ರೆ 7 ಇಂಟು 4 28 ಯಾಕೆ x ಅಂದ್ರೆ 4 ಬಂದದ್ದು ಹೆಣ್ಣು ಮಕ್ಕಳದ್ರಿ 5x ಅಂದರೆ 5 ಇಂಟು 4 ದಟ್ ಇಸ್ 20 2 ಕೂಡಿಸ್ರಿ ದಟ್ ಇಸ್ 108 ಆನ್ಸರ್ ಎಷ್ಟು ಬಂದಿರೋದು 48 ದಟ್ ಇಸ್ ಅವರ್ ಆನ್ಸರ್ ಕ್ಲಿಯರ್ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ವಯಸ್ಸು ನೋಡಿ ಇದೇ ಇದು ಪ್ರಶ್ನೆ ಹೇಳಿದ್ದೆ ನಾನು ಒಬ್ಬ ವ್ಯಕ್ತಿಯ ವಯಸ್ಸು ಏನಾಗಿರಲಿ ಎಕ್ಸ್ ಬೇಡ ತನ್ನ ಮಗನ ವಯಸ್ಸಿಗಿಂತ ಅಂದ್ರೆ ಮಗನ ವಯಸ್ಸಿಗಿಂತ ಎಕ್ಸ್ ಅವನಿಗೆ ವಯಸ್ಸು ಎಕ್ಸ್ ಆಯ್ತು ಅಂದ್ರೆ ತಂದೆ ವಯಸ್ಸು ತಂದೆ ವಯಸ್ಸು ಏನಾಗಿದೆ ಮಗನ ವಯಸ್ಸಿಗಿಂತ ಎಕ್ಸ್ ಪ್ಲಸ್ 38 ವರ್ಷ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹೌದಾ ಅವರಿಬ್ಬರ ವಯಸ್ಸಿನ ಮೊತ್ತ ಕೊಟ್ಟಿದ್ದಾನೆ ಮೊತ್ತ ಅವರೆಲ್ಲ ಕೂಡಿಸ್ರಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 38 ದಟ್ ಈಸ್ ಈಕ್ವಲ್ ಟು 82 ಅಂದ್ರೆ ತಂದೆ ವಯಸ್ಸು ಕೇಳಿದಾನೆ ಎಕ್ಸ್ ಎಕ್ಸ್ ಆಯ್ತು 2x 38 ಕಡೆ ಮೈನಸ್ 38 ಎರಡರ ಕಡೆ 12 8 ಕಳೆದ್ರೆ 4 8 4 ರೈಟ್ ಎಕ್ಸ್ ಎರಡು ಜಿಗಿತಾರೆ ಡಿವೈಡ್ ಆಗಿದೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಆಯ್ತು 22 ಬಂತು ಬಟ್ ನಾನು ಲೆಕ್ಕ ಹೇಳಿದ್ದೆ ನಿಮಗೆ ತಂದೆಯ ವಯಸ್ಸು ಕೇಳಿದರೆ ತಂದೆಯ ವಯಸ್ಸು ಏನಿದೆ ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 38 22ದಾಗ 38 ಕೂಡಿಸ್ರಿ 41 60 ಸರಿಯಾದ ಉತ್ತರಗಳು ಎಷ್ಟು ಹೇಳ್ರಿ ದಟ್ ಇಸ್ 60 ಇಯರ್ ಆಗಿರ್ತಾ ಇದೆ ತಂದೆಯ ವಯಸ್ಸು ಹೌದಲ್ರಿ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಮಿಶ್ರಣದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಒಂದು ಮಿಶ್ರಣದಲ್ಲಿ ಎ ಅನುಪಾತ ಬಿ ಅನುಪಾತ ಸಿ ದಟ್ ಇಸ್ 8 ಅನುಪಾತ 5 ಅನುಪಾತ 7 ಆದರೆ ಸಿ ನ ಶೇಕಡಾ ಪ್ರಮಾಣ ಎಷ್ಟು ನೋಡಿ ಎಷ್ಟು ಈಸಿ ಕ್ವಶನ್ ನೋಡ್ರಿ ಟೋಟಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಟೋಟಲ್ 3 ಕ್ವಶನ್ ಏನಾಗಿದೆ 8 ಪ್ಲಸ್ 5 ಪ್ಲಸ್ 7 8 5 13 7 20 ನೋಡಿ 20 ಇದ್ದಾಗ ಸಿ ದ ಪ್ರಮಾಣ ಟೋಟಲ್ 20 ಇದ್ದಾಗ ಸಿ ದ ಪ್ರಮಾಣ ಎಷ್ಟು ಐತ್ರಿ ಸಿ ದ ಪ್ರಮಾಣ 7 20 ಇದ್ದಾಗ ಎಷ್ಟು ಅದ ರೀ 7 ಶೇಕಡಾ ಪ್ರಮಾಣ ಅಂದ್ರೆ 100 ಸಿ ಎಷ್ಟು
C the east. So you can take here C is equal to ಎಷ್ಟು 100 into 7 divided by 20. 0 0 2 ಅಂದ್ರೆ 2 5 5 ಏಳೆ 35 ಶೇಕಡ. ದಟ್ ಇಸ್ ರೈಟ್ ಆನ್ಸರ್. ದಟ್ ಇಸ್ 35 ಶೇಕಡ ಬರ್ತಾ ಇದೆ. ಹೌದಲ್ರಿ? ಮಜಾ ಲೆಕ್ಕ ಅದಾವೆ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇದು ಯಾವುದು ಮೆಥಡಾಲಜಿಗೆ ಹೋಗ್ತಾ ಇದ್ದೇವೆ. ಸಮೀಕರಿಸುವಿಕೆ ಅಂದ್ರೆ ಕೂಡ್ಸೋದ್ರಿ, ಹೊಸದ ಮಾಹಿತಿನ ಅಳವಡಿಸಿಕೊಳ್ಳಿ. ಸಮೀಕರಣ ಅಂದ್ರೆ ಹೊಸ ವಿಷಯಗಳನ್ನ ತಮ್ಮಲ್ಲಿ ಅಳವಡಿಸಿಕೊಳ್ಳುದು. ಹಾಗಾದ್ರೆ ಅವಕಾಶವನ್ನ ಒದಗಿಸುವುದು. ಅವಕಾಶ ಯಾವಾಗ ಸಿಗ್ತಾ ಇದಾವ್ರಿ? ಅವಕಾಶಕ್ಕಾಗ ನಮ್ಮ ಜ್ಞಾನವನ್ನ ಬಳಸ್ಕೊಳ್ಳೋದ್ರಿ. ರೈಟ್. ಸೊ ಅವಕಾಶದ ನಮ್ಮ ಜ್ಞಾನವನ್ನ ಬಳಸೋದು. ದಟ್ ಇಸ್ ಪ್ರಸ್ತುತ ಸನ್ನಿವೇಶನ ಪುನರ್ರೂಪಿಸುವುದು. ದಟ್ ಇಸ್ ರೈಟ್ ಆಗಿರ್ತಾ ಇದೆ. ಹೌದಾ? ಎಸ್. ಬನ್ನಿ ನೆಕ್ಸ್ಟ್. ನೀಲನಕ್ಷೆ ಅನ್ನೋದು ಸಾಧನಾ ಪರೀಕ್ಷೆ ಅಂದ್ರೆ ಆಲ್ರೆಡಿ ಇದ್ರ ಹೇಳಿದೆ ನಾನು. ನಮ್ಮ ಕಾರ್ಯಕ್ಷಮತೆ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಗೆ ಏನ್ ಬೇಕು? ರುಬ್ರಿಕ್ಸ್ ಗಳು ಸಹಕಾರಿಯಾಗಿದ್ದಾವೆ. ದಟ್ ಇಸ್ ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು. ನೇರವಾಗಿ ಬಂದಿರತಕ್ಕಂಥ ಮತ್ತೊಂದು ಪ್ರಶ್ನೆ ಗಣಿತದ ಬೋಧನೆ ಗುರಿ. ನಿಮ್ಗೆ ಗೊತ್ತಿದೆ, ಹೇಳಿದೆ ನಾನು, ವಿಶಾಲ ಮತ್ತು ಸಮಗ್ರವಾಗಿದೆ. ಆದ್ರೆ ಗಣಿತ ಬೋಧನೆಯ ಉದ್ದೇಶಗಳು ಹೇಗಿದಪ್ಪ ಅಂದ್ರೆ ಅವು ನೇರವಾಗಿರ್ತಾವ ಮತ್ತು ಸ್ಪೆಸಿಫಿಕ್ ನಿರ್ದಿಷ್ಟವಾಗಿರ್ತಾ ಇದೆ. ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನೋಡಿ ನೆಕ್ಸ್ಟ್. ಒಬ್ಬ ವಿದ್ಯಾರ್ಥಿ 1 + 3 that is 4. ನೆಕ್ಸ್ಟ್ 1 + 3 + 5 that is 9. 1 + 3 + 5 + 7 that is equal to 16 ಎಂಬ ವಿನ್ಯಾಸವನ್ನು ಗಮನಿಸಿದ ನಂತರ ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತವು n² ಎಂದು ತೀರ್ಮಾನಿಸುತ್ತಾನೆ. ದಟ್ ಈಸ್ ಪ್ರಶ್ನೆ ರಿಲೇಟೆಡ್ ಟು ಏನಪ್ಪಾ ಅಂದ್ರೆ ಬೀಜಗಣಿತದಲ್ಲಿ ಅಕ್ಷರಗಳ ನಿಯಮವನ್ನು ಬರೀರಿ. ಅಥವಾ 6ನೇ ತರಗತಿಯಲ್ಲಿ 1ನೇ ಪಾಠ ಗಣಿತದ ವಿನ್ಯಾಸಗಳು ಬರ್ತಾ ಇದಾವೆ. ವಿನ್ಯಾಸಗಳನ್ನ ಊಹೆ ಮಾಡುದ್ರಿ. ರೈಟ್. ಸೊ ಹಾಗಾಗಿ ಊಹೆಯನ್ನ ರೂಪಿಸುವುದು. ದಟ್ ಇಸ್ ಡೈರೆಕ್ಟ್ ಕ್ವಶನ್ಸ್ ಅಬೌಟ್ 6th ಕ್ಲಾಸ್. ಹೌದಲ್ರಿ? ಎಸ್. ಇನ್ನು ಲಾಸ್ಟ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್. ದೃಷ್ಟಿ ಸಾಮರ್ಥ್ಯ ಹೊಂದಿರುವ ಮಗುವಿಗೆ ಜ್ಯಾಮಿತಿ ಆಕಾರಗಳ ತಿಳುವಳಿಕೆಯನ್ನು ಒದಗಿಸಲು ಕೆಳಗಿನ ಯಾವ್ದು ಹೆಚ್ಚು ಸೂಕ್ತವಾದದ್ದು? ನಾ ಹೇಳಿದೆ ದೊಡ್ಡ ಆನ್ಸರ್ಗಳಿಗೆ ಜಯವಾಗಲಿ. ಹೌದಲ್ರಿ? ದೊಡ್ಡ ಆನ್ಸರ್ಗಳಿಗೆ ಜಯವಾಗಲಿ. ದಟ್ ಇಸ್ ಆ ಮಗುವು ಆಕಾರಗಳನ್ನು ಸ್ಪರ್ಶದಿಂದ ವಿವರಿಸುವ ಮತ್ತು ಗುರುತಿಸಬಹುದಾದಂತ ಮೌಖಿಕ ವಿವರಣೆ ಆಗಿರ್ತದೆ. ನೋಡಿ, ಎಲ್ಲಾ ಕ್ವಶನ್ಸ್ಗಳು ಸೂಪರ್ ಟೀಚರ್ ಅಂತ ಪುಸ್ತಕದಿಂದ ಬಂದಿರುವುದರಿಂದ ಆ ಪುಸ್ತಕ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. 7619206247ಗೆ ನಾವು ವಾಟ್ಸ್ಆಪ್ ಮಾಡೋದ್ರ ಮೂಲಕ ಪುಸ್ತಕಗಳು ಇದಾವೆ. ತಗೋರಿ. ಯಾಕಂದ್ರೆ ಬರ್ತಕ್ಕಂಥ PSTR GPSR ಪರೀಕ್ಷೆಗೆ ಹೇಳು ಮಾಡಿಸಿರ್ತಕ್ಕಂಥ ಪುಸ್ತಕ. ಯಾಕಂದ್ರೆ ಅದರಲ್ಲಿ ಅತಿ ಹೆಚ್ಚು ಮಾಡೆಲ್ ಕ್ವಶನ್ಸ್ ಪೇಪರ್ಗಳಿದಾವೆ. ಆ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮ್ಮನ್ನ ಬದಲಾವಣೆ ಮಾಡ್ತಾ ಇದಾವೆ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ಮಿಸ್ ಮಾಡದೆ ಚೆನ್ನಾಗಿ ಸ್ಟಡಿ ಮಾಡಿ. ಬುಕ್ಸ್ ಬೇಕಾದರೂ ಬೇಗನೆ ಆರ್ಡರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಿ ಸ್ನೇಹಿತರೆ. ಮತ್ತೆ ಮುಂದಿನ ಭಾಗದಲ್ಲಿ ಸೈನ್ಸ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.